ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಭಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಅದ್ಭುತವಾಗಿ ಒಂದು ಮಾವಿನಕಾಯಿ ಚಟ್ನಿ ಮಾಡೋಣ. ಅದರ ವಿಧಾನವನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಇವತ್ತು ನಾವು ತುಂಬಾ ಸುಲಭವಾಗಿ ಒಂದು ಚಟ್ನಿಯನ್ನು ಮಾಡೋಣ. ಮಾವಿನಕಾಯಿ ಚಟ್ನಿ. ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದ್ದೇನೆ. ಹಾಗೆ ಇಲ್ಲಿ ಮಾವಿನಕಾಯಿಯನ್ನು ಸಿಪ್ಪೆಯನ್ನು ತೆಗೆದು ಹಾಗೆ ಹಸಿಮೆಣಸು ಒಂದು 3 ಚೂರು ಹುಳಿಸೆಣ್ಣು ಸಾಕು. ಯಾಕೆಂದರೆ ಇದಕ್ಕೆ ಮಾವಿನಕಾಯಿ ಹುಳಿ ಇರುತ್ತೆ, ಹಾಗಾಗಿ ಹುಳಿ ಜಾಸ್ತಿ ಬೇಕಾಗೋದಿಲ್ಲ. ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ. ಈಗ ಇದನ್ನು ನಾವು ಗಟ್ಟಿಯಾಗಿ ರುಬ್ಕೋಬೇಕು. ದೋಸೆಗೆ ಹಾಗೆ ಇಡ್ಲಿಗೆ ಯಾವುದಕ್ಕಾದರೂ ಕೂಡ ತುಂಬಾ ರುಚಿಯಾಗುತ್ತೆ ಮಾವಿನಕಾಯಿ ಚಟ್ನಿ. ಉಪ್ಪು ಕೂಡ ಇದಕ್ಕೆ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಆಯಿತು ಇದು. ಇದಕ್ಕೊಂದು ಈಗ ಗಮ್ಮತ್ತಿನ ಒಗ್ಗರಣೆ ಹಾಕಬೇಕು. ಚೆನ್ನಾಗಾಗತ್ತೆ ಊಟಕ್ಕೆ. ಹಳ್ಳಿಯ ಕಡೆ ಎಲ್ಲ ಹಾಗೆ ಮಾಡೋದು, ಗಟ್ಟಿ ಚಟ್ನಿಯನ್ನು ಮಾಡ್ಕೋತಾರೆ ಊಟಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಖಾರವಾಗಿ. ಒಂದು ಒಗ್ಗರಣೆ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಮಾವಿನಕಾಯಿಲಂತೂ ಎಷ್ಟು ವೆರೈಟಿ ಮಾಡ್ಬೋದು. ಚೂರು ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಗ್ಗರಣೆಗೆ ಒಂದು ಚೂರು ಇಂಗನ್ನು ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಖಾರ ಹಾಕೋಬಹುದು. ಮಾವಿನಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಹಾಕಿಡೋಣ. ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.